ನಮಸ್ತೆ. ನೋಡಿ, ತುಪ್ಪ ಮಾಡೋ ವಿಧಾನ ಯಾವ ಥರ ಅಂತ ತಿಳಿಸ್ತೀನಿ. ಈ ಥರ ಒಂದು ಪಾತ್ರೆ ಬಿಸಿ ಇಟ್ಕೊಂಡು ಇದ್ರ ಮೇಲ್ಗಡೆ ನಾವು ನಮ್ಮ ಏಟು ಅಂದರೆ ಬಿಲೋನ ಮೆಥಡಲ್ಲಿ ರೆಡಿ ಮಾಡಿದ ಬೆಣ್ಣೆಯನ್ನು ಹಾಕ್ತಾ ಇದ್ದೀನಿ. ಬಿಲೋನ ಮೆಥಡ್ ಅಂದರೆ ಹಾಲನ್ನು ಕಾಯಿಸ್ಬಿಟ್ಟು ಹಾಕಿ ಅದನ್ನು ಮಜ್ಜಿಗೆ ಕಡಿದ್ಬಿಟ್ಟು ಆಮೇಲೆ ತೆಗೆಯೋದೇ ಬಿಲೋನ ಮೆಥಡ್ ಅಂತ ಹೇಳ್ತಾರೆ. ಇದನ್ನು ನಾವು ಬೆಣ್ಣೆಯನ್ನು ಬೆಳಗ್ಗೆ ಮಾರ್ನಿಂಗೇ ನಾವು ಮಜ್ಜಿಗೆ ಕಡಿಯೋದು ಬೆಳಗ್ಗೆ ಟೈಮಲ್ಲೇ ಕಡಿತೀವಿ, ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ. ಆಮೇಲೆ ತುಪ್ಪ ಕಾಯಿಸೋದನ್ನು ಬ್ರಾಹ್ಮಿ ಮುಹೂರ್ತದಲ್ಲೇ ಇವಾಗ 4:15 ಸಮಯ, ಆ ಸಮಯದಲ್ಲೇ ಕಾಯಿಸ್ತೀವಿ. ನೋಡಿ ಬೆಣ್ಣೆ ಯಾವ ಥರ ಇದೆ, ಗೋಲ್ಡನ್ ಕಲರ್ ಕಾಣುತ್ತೆ. ಮೋಸ್ಟ್ಲಿ ಇದರಲ್ಲಿ ನಿಮಗೆ ಯೆಲ್ಲೋ ಅನಿಸ್ಬೋದು, ಇಲ್ಲಿ ಫುಲ್ ಗೋಲ್ಡನ್ ಕಲರ್ ಇದೆ, ಇದು ಯೆಲ್ಲೋ ಕಲರ್ ಇಲ್ಲ, ಗೋಲ್ಡನ್ ಕಲರ್ ಬಂದಿದೆ. ಇದನ್ನು ನಾವೇನು ಮಾಡ್ತೀವಿ ಅಂದರೆ ಈ ಥರ ಇಟ್ಬಿಟ್ಟು ಒಂದು ಸ್ಟೀಲ್ ಪಾತ್ರೆ, ಇಲ್ಲ ಅಂದರೆ ಮಣ್ಣಿನ ಪಾತ್ರೆ, ಇಲ್ಲ ಕಬ್ಬಿಣದ ಪಾತ್ರೆ ಆದರೂ ಅಡ್ಡಿಲ್ಲ, ಅದು ಯಾವುದರಲ್ಲಿ ನೀವು ಬೇಕಾದರೂ ಕಾಯಿಸ್ಬೋದು. ಕಾಯಿಸ್ಬಿಟ್ಟು ಈ ಥರ ನಾವು ಬೆಣ್ಣೆ ರೆಡಿ ಮಾಡ್ತೀವಿ. ನಮ್ಮದು ಹೆಚ್ಚಿಗೆ ಅಗ್ನಿಹೋತ್ರಕ್ಕೆ ಯೂಸ್ ಮಾಡ್ತಾರೆ. ನಮ್ಮ ತುಪ್ಪನ ಅಗ್ನಿಹೋತ್ರಕ್ಕೆ ತುಂಬ ಜನ ತಗೊಂಡು ಹೋಗ್ತಾರೆ. ನಮ್ಮ ಹತ್ರ ಹೆಚ್ಚಾಗಿ ಸ್ಟಾಕ್ ಇರಲ್ಲ, ಇದ್ದಾಗ ಯಾರಾದರೂ ಕೇಳಿದ್ರು ನಮಗೆ ಇನ್ ಟೈಮಿಗೆ ಕೊಡೋಕ್ಕಾಗಲ್ಲ, ತುಂಬ ಲೇಟ್ ಮಾಡಿ ಕೊಡ್ತೀವಿ. ಯಾಕೆ ಅಂದರೆ ನಮ್ಮ ಹತ್ರ ಇರೋ ಹಸುಗಳಲ್ಲಿ ರೆಡಿ ಮಾಡಿಕೊಡ್ಲಿಕ್ಕೂ ಕಷ್ಟ ಆಗುತ್ತೆ. ಎಷ್ಟಿದೆ ಅಷ್ಟನ್ನು ನಾವು ಕರೆಕ್ಟಾಗಿ ಮಾಡಿಕೊಡೋದು. ವೇಟ್ ಮಾಡಿ ನಮ್ಗೆ ಒಳ್ಳೆ ತುಪ್ಪ ಬೇಕು ಅಂದರೂ ನೀವು ವೇಟ್ ಮಾಡಿ ತಗೋಬೋದು. ನೋಡಿ, ನಾವು ಈ ಥರ ಕಾಯಿಸ್ತೀವಿ. ಈ ಥರ ಕಾಯಿಸ್ಬಿಟ್ಟು ಇದು ರೆಡಿ ಆಗ್ತಾ ಇದೆ ತುಪ್ಪ. ನೋಡಿ ಹೆಂಗೆ ರೆಡಿ ಆಗ್ತಾ ಇದೆ ಅಂತ. ಈ ಥರ ಯಾಕೆ ಕೈ ಆಡ್ತಾ ಇರ್ತೀವಿ ತುಪ್ಪನ ಅವಾಗವಾಗ ಅಂದರೆ, ನೀವು ಸುಮ್ಮನೆ ಬಿಟ್ಬಿಟ್ರೆ ಒಂದು ಕಡೆ ಎಲ್ಲೋ ಫ್ಲೇಮ್ ತಾಗಿರುತ್ತಲ್ವ, ಬಿಸಿ ತಾಗಿರುತ್ತೆ, ಅಲ್ಲೇ ಹೆಚ್ಚಿಗೆ ಬರ್ನ್ ಆಗುತ್ತೆ. ಎಲ್ಲೂ ಬರ್ನ್ ಆಯಿತು ಅಂದರೆ ಫ್ಲೇವರ್ ಚೇಂಜ್ ಆಗುತ್ತೆ. ಅದಕ್ಕೆ ನೀವು ಆವಾಗವಾಗ ಇದನ್ನು ಕೈ ಆಡ್ತಾ ಇರಬೇಕು. ಆಮೇಲೆ ತುಂಬ ಕಮ್ಮಿ ಫ್ಲೇಮ್ ಅಂದರೆ ಬೆಂಕಿ ಸ್ಟೋವ್ನ ತುಂಬ ಕಮ್ಮಿ ಇಟ್ಕೋಬೇಕು. ಬೆಂಕಿ ಹೆಚ್ಚು ಸ್ಪೀಡಾಗಿ ತಾಗಬಾರ್ದು, ಅದಕ್ಕೆ ಲೈಟಾಗಿ ನಿಧಾನಕ್ಕೆ ಹೋಗ್ತಾ ಇದ್ದಾಗ ನಿಮಗೆ ಒಳ್ಳೆ ಕಲರ್ ಬರುತ್ತೆ. ರವೆಯಾದ ತುಪ್ಪ ಅಂತ ಹೇಳ್ತಾರಲ್ವ, ನಮ್ಮ ತುಪ್ಪ ರವೆಯಾಗಿ ಇರುತ್ತೆ. ನಮ್ಮ ಫಾರ್ಮಿಗೆಲ್ಲಾದರೂ ಬಂದಾಗ ನಾನು ಬೇಕಂದರೆ ಕೊಡ್ತೀನಿ, ಇಲ್ಲಾಂದರೆ ಯಾರಿಗಾದರೂ ಬೇಕಂದರೆ ನನಗೆ ಕಮೆಂಟ್ ಮಾಡಿ, ನಾನು ಅವರಿಗೆ ಮುಟ್ಸ್ಲಿಕ್ಕೆ ವ್ಯವಸ್ಥೆನೂ ಮಾಡ್ತೀನಿ. ನೋಡಿ, ಈ ಥರ ನಾವು ತುಪ್ಪ ರೆಡಿ ಮಾಡ್ತೀವಿ. ಇನ್ನು ಇದಕ್ಕೆ ಏನೇನು ಹಾಕ್ತೀವಿ ಇದರೊಳಗೆ ನಿಮಗೆ ಗ್ರೀನಾಗಿ ಕಾಣಿಸ್ತಾ ಇಲ್ಲ, ಅದನ್ನೆಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಡೀಟೇಲ್ಸ್ ಆಗಿ ನಿಮಗೆ ಹಾಕ್ತೀನಿ. ಇವಾಗ ನೋಡಿ ಎಷ್ಟು ಒಳ್ಳೆ ಪರಿಮಳ ಬರುತ್ತೆ ಅದು. ಅಂದರೆ ನೀವು ಇದನ್ನು ಏನಾಗುತ್ತೆ ಅಂದರೆ ಸ್ವಲ್ಪ ಬೇಗ ಇಳಿಸ್ಬಾರ್ದು, ಸರಿಯಾಗಿ ಅದು ಕಲರ್ ಬಂದಾಗ ಇದನ್ನೇನಿದೆ ಅಂದರೆ ಇದರಲ್ಲಿ ಇರೋದೇ ಮೇನು ಕಾಯಿಸುವ ವಿಧಾನ. ನೀವು ಯಾವ ಫ್ಲೇಮಲ್ಲಿ ಕಾಯಿಸ್ತೀರಿ, ಎಷ್ಟು ಟೈಮ್ವರೆಗೆ, ಆಮೇಲೆ ಅದರದ್ದು ಏನು ಕಲರಿಗೆ ಆವಾಗಲೇ ನಿಮಗೆ ಕಲರ್ ಬರುತ್ತೆ. ಇಲ್ಲ ಅಂದರೆ ಬ್ಲ್ಯಾಕ್ ಆಗ್ಬೋದು, ಇಲ್ಲ ಅಂದರೆ ಕಲರ್ ಇನ್ನೇನೋ ಒಂದು ಪ್ರಾಬ್ಲಮ್ಗಳಾಗುತ್ತೆ. ಅದು ನಿಮಗೆ ಹುಳಿ ಸ್ಮೆಲ್ ಬರುತ್ತೆ ತುಪ್ಪ ಕೆಲವ್ರದ್ದು, ಅದೆಲ್ಲ ಕಾಯಿಸೋದು ಮಿಸ್ಟೇಕ್ ಬಿಟ್ಟರೆ ಇದರಲ್ಲಿ ಮತ್ತೆ ಆ್ಯಡ್ ಮಾಡುವಂಥದ್ದು ಏನೂ ಇಲ್ಲ. ಅದಕ್ಕೋಸ್ಕರ ನಮಸ್ತೆ. ನೋಡಿ, ತುಪ್ಪ ಮಾಡೋ ವಿಧಾನ ಯಾವ ಥರ ಅಂತ ತಿಳಿಸ್ತೀನಿ. ಈ ಥರ ಒಂದು ಪಾತ್ರೆ ಬಿಸಿ ಇಟ್ಕೊಂಡು